ಸಿದ್ದರಾಮಯ್ಯರನ್ನ ಭೇಟಿಯಾಗಲು ದರ್ಶನ್ ಪತ್ನಿ ಮುಂದಾಗಿದ್ದಾರೆ. ಸಿಎಂ ಭೇಟಿಗೆ ಇಂದು ಸಮಯ ಕೇಳಿದ್ದಾರೆ ವಿಜಯಲಕ್ಷ್ಮಿ. ನೆನ್ನೆ ತಾನೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ರು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ಇವತ್ತು ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡೋದಕ್ಕೆ ಸಮಯವನ್ನ ಕೇಳಿದ್ದಾರೆ. ಸದಾಶಿವನಗರದಲ್ಲಿ ಭೇಟಿಯಾಗಿ ಚರ್ಚೆ ಮಾಡುವಂತ ಎಲ್ಲ ಅವಕಾಶನೂ ಕೂಡ ನಿನ್ನೆ ಪಡೆದುಕೊಂಡಿದ್ರು. ವಿಜಯಲಕ್ಷ್ಮಿ ಅವರು ಹೋಗಿ ಭೇಟಿ ಕೂಡ ಮಾಡಿದ್ದಾರೆ, ಮಾತುಕತೆ ನಡೆಸಿದ್ದಾರೆ. ಗೊತ್ತಿಲ್ಲ ಡಿಕೆ ಶಿವಕುಮಾರ್ ಅವರು ಏನು ಹೇಳಿದ್ದಾರೆ ಅಂತ. ಈಗ ನೆಕ್ಸ್ಟ್ ಸಿಎಂ ರನ್ನ ಭೇಟಿ ಮಾಡೋದಕ್ಕೆ ಇದೀಗ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮುಂದಾಗಿದ್ದಾರೆ. ವಿಜಯಲಕ್ಷ್ಮಿ ದಿನಕರ್ ತೂಗ್ದೀಪ್ ಅವರು ಸಿಎಂ ರನ್ನ ಭೇಟಿಯಾಗಲಿದ್ದಾರೆ. ತೀವ್ರ ಕುತೂಹಲ ಮೂಡಿಸಿದೆ ಸಿದ್ದರಾಮಯ್ಯ ಅವರ ಭೇಟಿ ಮಾಡಿ ಏನು ಮಾತುಕತೆ ನಡೆಸ್ಬೋದು, ರಿಲೀಸ್ ಮಾಡಿ ಅಂತ ಮನವಿಯನ್ನು ಮಾಡಬಹುದು. ಸಿದ್ದರಾಮಯ್ಯ ಅವರು ಅಷ್ಟು ಬೇಗ ಸುಲಭವಾಗಿ ಒಪ್ಕೊಳ್ತಾರಾ? ಈ ಘಟನೆಯಿಂದ ನಿಜಕ್ಕೂ ಸಿದ್ದರಾಮಯ್ಯ ಅವರು ತುಂಬ ಕೋಪಗೊಂಡಿದ್ರು. ಈ ಘಟನೆ ನಡೆದಾಗ ಆ ವಿಜುವಲ್ಸನ್ನು ಮೊದಲು ಪೊಲೀಸ್ ಕಮಿಷನರ್ ಹೋಗಿ ಸಿಎಂಗೆ ತೋರಿಸಿದ್ದು. ಜೈಲಲ್ಲಿರುವ ದರ್ಶನ್ಗೆ ಇಂದಾದ್ರೂ ಸಿಗುತ್ತಾ ಗುಡ್ ನ್ಯೂಸ್. ಮನೆ ಊಟ ಪುಸ್ತಕ ಹಾಸಿಗೆಗಾಗಿ ನ್ಯಾಯಾಲಯಕ್ಕೆ ಅರ್ಜಿಯನ್ನ ಸಲ್ಲಿಸಿದ್ರು. ವಿಚಾರಣೆ ನಡೆಸಿದ ನ್ಯಾಯಾಲಯದಿಂದ ಇಂದು ಆದೇಶ ಸಿಗುತ್ತೆ. ಏನಾಗಬಹುದು ನೋಡೋಣ. ಮನೆಯಿಂದ ಊಟಗೆ ಅವ್ರು ಪಡ್ಕೊಳ್ಳೋಕ್ಕೆ ಅವಕಾಶ ಸಿಗುತ್ತಾ ಇಲ್ವಾ ಅಂತ. ಈಗಾಗಲೇ ಅರ್ಜಿ ವಿಚಾರಣೆ ಕೂಡ ಎಸ್ಸಿಎಂಎಂ ಕೋರ್ಟ್ ನಡೆಸಿದೆ. ವಾದ ಪ್ರತಿವಾದವನ್ನು ಆಲಿಸಿ ಇಂದಿಗೆ ತೀರ್ಪನ್ನು ಕಾಯ್ದಿರಿಸಿದೆ ಕೋರ್ಟ್. ನನಗೆ ಆರೋಗ್ಯ ಸರಿ ಇಲ್ಲ, ಈಗಾಗಲೇ 10 kg ಸಣ್ಣ ಆಗಿದ್ದೀನಿ, ನನಗೆ ಜೈಲೂಟ ಸೆಟ್ ಆಗ್ತಾ ಇಲ್ಲ, ಮನೆ ಊಟ ಬೇಕು, ಮನೆ ಹಾಸಿಗೆ ಬೇಕು ಅಂತೆಲ್ಲ ಅರ್ಜಿಯನ್ನು ಸಲ್ಲಿಸಿದ್ರು. ಜೈಲಲ್ಲಿ ಇದ್ದಂಥ ಸಂದರ್ಭದಲ್ಲಿ ಸಾಮಾನ್ಯ ಇದಕ್ಕೆಲ್ಲ ಅವಕಾಶ ಕೊಡೋದಿಲ್ಲ. ಇವತ್ತು ನ್ಯಾಯಾಲಯ ಏನು ಆದೇಶ ಕೊಡುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಲು ದರ್ಶನ್ ಪತ್ನಿ ಮುಂದಾಗಿದ್ದಾರೆ. ಸಿಎಂ ಭೇಟಿಗೆ ಇಂದು ಸಮಯ ಕೇಳಿದ್ದಾರೆ ವಿಜಯಲಕ್ಷ್ಮಿ. ನೆನ್ನೆ ತಾನೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ರು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ಇವತ್ತು ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡೋದಕ್ಕೆ ಸಮಯವನ್ನ ಕೇಳಿದ್ದಾರೆ. ಸದಾಶಿವನಗರದಲ್ಲಿ ಭೇಟಿಯಾಗಿ ಚರ್ಚೆ ಮಾಡುವಂತ ಎಲ್ಲ ಅವಕಾಶನೂ ಕೂಡ ನಿನ್ನೆ ಪಡೆದುಕೊಂಡಿದ್ರು. ವಿಜಯಲಕ್ಷ್ಮಿ ಅವರು ಹೋಗಿ ಭೇಟಿ ಕೂಡ ಮಾಡಿದ್ದಾರೆ, ಮಾತುಕತೆ ನಡೆಸಿದ್ದಾರೆ. ಗೊತ್ತಿಲ್ಲ ಡಿಕೆ ಶಿವಕುಮಾರ್ ಅವರು ಏನು ಹೇಳಿದ್ದಾರೆ ಅಂತ. ಈಗ ನೆಕ್ಸ್ಟ್ ಸಿಎಂ ರನ್ನ ಭೇಟಿ ಮಾಡೋದಕ್ಕೆ ಇದೀಗ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮುಂದಾಗಿದ್ದಾರೆ. ವಿಜಯಲಕ್ಷ್ಮಿ ದಿನಕರ್ ತೂಗ್ದೀಪ್ ಅವರು ಸಿಎಂ ರನ್ನ ಭೇಟಿಯಾಗಲಿದ್ದಾರೆ. ತೀವ್ರ ಕುತೂಹಲ ಮೂಡಿಸಿದೆ ಸಿದ್ದರಾಮಯ್ಯ ಅವರ ಭೇಟಿ ಮಾಡಿ ಏನು ಮಾತುಕತೆ ನಡೆಸ್ಬೋದು, ರಿಲೀಸ್ ಮಾಡಿ ಅಂತ ಮನವಿಯನ್ನು ಮಾಡಬಹುದು. ಸಿದ್ದರಾಮಯ್ಯ ಅವರು ಅಷ್ಟು ಬೇಗ ಸುಲಭವಾಗಿ ಒಪ್ಕೊಳ್ತಾರಾ? ಈ ಘಟನೆಯಿಂದ ನಿಜಕ್ಕೂ ಸಿದ್ದರಾಮಯ್ಯ ಅವರು ತುಂಬ ಕೋಪಗೊಂಡಿದ್ರು. ಈ ಘಟನೆ ನಡೆದಾಗ ಆ ವಿಜುವಲ್ಸನ್ನು ಮೊದಲು ಪೊಲೀಸ್ ಕಮಿಷನರ್ ಹೋಗಿ ಸಿಎಂಗೆ ತೋರಿಸಿದ್ದು. ಜೈಲಲ್ಲಿರುವ ದರ್ಶನ್ಗೆ ಇಂದಾದ್ರೂ ಸಿಗುತ್ತಾ ಗುಡ್ ನ್ಯೂಸ್. ಮನೆ ಊಟ ಪುಸ್ತಕ ಹಾಸಿಗೆಗಾಗಿ ನ್ಯಾಯಾಲಯಕ್ಕೆ ಅರ್ಜಿಯನ್ನ ಸಲ್ಲಿಸಿದ್ರು. ವಿಚಾರಣೆ ನಡೆಸಿದ ನ್ಯಾಯಾಲಯದಿಂದ ಇಂದು ಆದೇಶ ಸಿಗುತ್ತೆ. ಏನಾಗಬಹುದು ನೋಡೋಣ. ಮನೆಯಿಂದ ಊಟಗೆ ಅವ್ರು ಪಡ್ಕೊಳ್ಳೋಕ್ಕೆ ಅವಕಾಶ ಸಿಗುತ್ತಾ ಇಲ್ವಾ ಅಂತ. ಈಗಾಗಲೇ ಅರ್ಜಿ ವಿಚಾರಣೆ ಕೂಡ ಎಸ್ಸಿಎಂಎಂ ಕೋರ್ಟ್ ನಡೆಸಿದೆ. ವಾದ ಪ್ರತಿವಾದವನ್ನು ಆಲಿಸಿ ಇಂದಿಗೆ ತೀರ್ಪನ್ನು ಕಾಯ್ದಿರಿಸಿದೆ ಕೋರ್ಟ್. ನನಗೆ ಆರೋಗ್ಯ ಸರಿ ಇಲ್ಲ, ಈಗಾಗಲೇ 10 kg ಸಣ್ಣ ಆಗಿದ್ದೀನಿ, ನನಗೆ ಜೈಲೂಟ ಸೆಟ್ ಆಗ್ತಾ ಇಲ್ಲ, ಮನೆ ಊಟ ಬೇಕು, ಮನೆ ಹಾಸಿಗೆ ಬೇಕು ಅಂತೆಲ್ಲ ಅರ್ಜಿಯನ್ನು ಸಲ್ಲಿಸಿದ್ರು. ಜೈಲಲ್ಲಿ ಇದ್ದಂಥ ಸಂದರ್ಭದಲ್ಲಿ ಸಾಮಾನ್ಯ ಇದಕ್ಕೆಲ್ಲ ಅವಕಾಶ ಕೊಡೋದಿಲ್ಲ. ಇವತ್ತು ನ್ಯಾಯಾಲಯ ಏನು ಆದೇಶ ಕೊಡುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಲು ದರ್ಶನ್ ಪತ್ನಿ ಮುಂದಾಗಿದ್ದಾರೆ. ಸಿಎಂ ಭೇಟಿಗೆ ಇಂದು ಸಮಯ ಕೇಳಿದ್ದಾರೆ ವಿಜಯಲಕ್ಷ್ಮಿ. ನೆನ್ನೆ ತಾನೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ರು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ಇವತ್ತು ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡೋದಕ್ಕೆ ಸಮಯವನ್ನ ಕೇಳಿದ್ದಾರೆ. ಸದಾಶಿವನಗರದಲ್ಲಿ ಭೇಟಿಯಾಗಿ ಚರ್ಚೆ ಮಾಡುವಂತ ಎಲ್ಲ ಅವಕಾಶನೂ ಕೂಡ ನಿನ್ನೆ ಪಡೆದುಕೊಂಡಿದ್ರು. ವಿಜಯಲಕ್ಷ್ಮಿ ಅವರು ಹೋಗಿ ಭೇಟಿ ಕೂಡ ಮಾಡಿದ್ದಾರೆ, ಮಾತುಕತೆ ನಡೆಸಿದ್ದಾರೆ. ಗೊತ್ತಿಲ್ಲ ಡಿಕೆ ಶಿವಕುಮಾರ್ ಅವರು ಏನು ಹೇಳಿದ್ದಾರೆ ಅಂತ. ಈಗ ನೆಕ್ಸ್ಟ್ ಸಿಎಂ ರನ್ನ ಭೇಟಿ ಮಾಡೋದಕ್ಕೆ ಇದೀಗ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮುಂದಾಗಿದ್ದಾರೆ. ವಿಜಯಲಕ್ಷ್ಮಿ ದಿನಕರ್ ತೂಗ್ದೀಪ್ ಅವರು ಸಿಎಂ ರನ್ನ ಭೇಟಿಯಾಗಲಿದ್ದಾರೆ. ತೀವ್ರ ಕುತೂಹಲ ಮೂಡಿಸಿದೆ ಸಿದ್ದರಾಮಯ್ಯ ಅವರ ಭೇಟಿ ಮಾಡಿ ಏನು ಮಾತುಕತೆ ನಡೆಸ್ಬೋದು, ರಿಲೀಸ್ ಮಾಡಿ ಅಂತ ಮನವಿಯನ್ನು ಮಾಡಬಹುದು. ಸಿದ್ದರಾಮಯ್ಯ ಅವರು ಅಷ್ಟು ಬೇಗ ಸುಲಭವಾಗಿ ಒಪ್ಕೊಳ್ತಾರಾ? ಈ ಘಟನೆಯಿಂದ ನಿಜಕ್ಕೂ ಸಿದ್ದರಾಮಯ್ಯ ಅವರು ತುಂಬ ಕೋಪಗೊಂಡಿದ್ರು. ಈ ಘಟನೆ ನಡೆದಾಗ ಆ ವಿಜುವಲ್ಸನ್ನು ಮೊದಲು ಪೊಲೀಸ್ ಕಮಿಷನರ್ ಹೋಗಿ ಸಿಎಂಗೆ ತೋರಿಸಿದ್ದು. ಜೈಲಲ್ಲಿರುವ ದರ್ಶನ್ಗೆ ಇಂದಾದ್ರೂ ಸಿಗುತ್ತಾ ಗುಡ್ ನ್ಯೂಸ್. ಮನೆ ಊಟ ಪುಸ್ತಕ ಹಾಸಿಗೆಗಾಗಿ ನ್ಯಾಯಾಲಯಕ್ಕೆ ಅರ್ಜಿಯನ್ನ ಸಲ್ಲಿಸಿದ್ರು. ವಿಚಾರಣೆ ನಡೆಸಿದ ನ್ಯಾಯಾಲಯದಿಂದ ಇಂದು ಆದೇಶ ಸಿಗುತ್ತೆ. ಏನಾಗಬಹುದು ನೋಡೋಣ. ಮನೆಯಿಂದ ಊಟಗೆ ಅವ್ರು ಪಡ್ಕೊಳ್ಳೋಕ್ಕೆ ಅವಕಾಶ ಸಿಗುತ್ತಾ ಇಲ್ವಾ ಅಂತ. ಈಗಾಗಲೇ ಅರ್ಜಿ ವಿಚಾರಣೆ ಕೂಡ ಎಸ್ಸಿಎಂಎಂ ಕೋರ್ಟ್ ನಡೆಸಿದೆ. ವಾದ ಪ್ರತಿವಾದವನ್ನು ಆಲಿಸಿ ಇಂದಿಗೆ ತೀರ್ಪನ್ನು ಕಾಯ್ದಿರಿಸಿದೆ ಕೋರ್ಟ್. ನನಗೆ ಆರೋಗ್ಯ ಸರಿ ಇಲ್ಲ, ಈಗಾಗಲೇ 10 kg ಸಣ್ಣ ಆಗಿದ್ದೀನಿ, ನನಗೆ ಜೈಲೂಟ ಸೆಟ್ ಆಗ್ತಾ ಇಲ್ಲ, ಮನೆ ಊಟ ಬೇಕು, ಮನೆ ಹಾಸಿಗೆ ಬೇಕು ಅಂತೆಲ್ಲ ಅರ್ಜಿಯನ್ನು ಸಲ್ಲಿಸಿದ್ರು.
ಜೈಲಲ್ಲಿ ಇದ್ದಂಥ ಸಂದರ್ಭದಲ್ಲಿ ಸಾಮಾನ್ಯ ಅದಕ್ಕೆಲ್ಲ ಅವಕಾಶ ಕೊಡೋದಿಲ್ಲ. ಇವತ್ತು ನ್ಯಾಯಾಲಯ ಏನು ಆದೇಶ ಕೊಡುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.